Maths making easy. Simple methods for fraction division. For division of two fractions, multiply with reciprocal. ಎಂದರೆ ಎರಡು ಫ್ರಾಕ್ಷನ್ಸ್ ಡಿವಿಷನ್ ಅಲ್ಲಿ ಮಾಡಬೇಕಾದರೆ ಈ ಡಿವಿಷನ್ ಸಿಂಬಲ್ ತೆಗೆದು ಅಲ್ಲಿ ಮಲ್ಟಿಪ್ಲಿಕೇಶನ್ ಕೊಡಬೇಕು. ಮಲ್ಟಿಪ್ಲಿಕೇಶನ್ ಕೊಡುವಾಗ ಇದು 4/5 ಅದನ್ನ ರೆಸಿಪ್ರೋಕಲ್ ತೆಗಿಬೇಕು. 4/5 ನ ರೆಸಿಪ್ರೋಕಲ್ 5/4. ರೆಸಿಪ್ರೋಕಲ್ ತೆಗೆದು ಮಲ್ಟಿಪ್ಲಿಕೇಶನ್ ಆಗಬೇಕು. 2/3 division 4/5 is equal to 2/3 into 5/4. ಇದೀಗ ಮಲ್ಟಿಪ್ಲಿಕೇಶನ್ ಆಯಿತು. ಮಲ್ಟಿಪ್ಲಿಕೇಶನ್ ಬರುವಾಗ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ 2 into 5 by 3 into 4 is equal to 5 2s are 10 by 3 4s are 12. ಹೀಗೆ ಬರುವಾಗ ಒಂದು ಲೆಕ್ಕ ಆನ್ಸರ್ ಆಯಿತು. ಮತ್ತು ಹೈಸ್ಕೂಲ್ ಮಕ್ಕಳಾದ ಕಾರಣದಲ್ಲಿ ಇದಕ್ಕೆ ಕಾಮನ್ ಟೇಬಲ್ ಉಂಟು 2. ಹಾಗೆ ನಾವು 2 ಇಂದ ಡಿವಿಷನ್ ಮಾಡಬೇಕು. ಡಿವಿಷನ್ ಮಾಡುವಾಗ 10/2 ಅಂದರೆ 5, 12/2 ಅಂದರೆ 6. ಇದೇ ಅದರ ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಥ್ಸ್ ಅಂದರೆ ಪ್ರಾಕ್ಟೀಸ್ ಮಾಡಿ ಮಾತ್ರವೇ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಓಕೆ, ಪ್ರಾಕ್ಟೀಸ್ ಇಲ್ಲದೆ ಮ್ಯಾಥ್ಸ್ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಡೈಲಿ ಪ್ರಾಕ್ಟೀಸ್ ಮಾಡಿ, ಆಯಿತಾ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಅಂದರೆ ಈ ಫಸ್ಟ್ ಟೈಮ್ ಇಸ್ ಎ ಹೋಲ್ ನಂಬರ್. ಫಸ್ಟ್ ಟೈಮ್ ಒಂದು ಹೋಲ್ ನಂಬರ್ ಆದರೆ, ಹೋಲ್ ನಂಬರ್ ಅಂದರೆ ಡಿನೋಮಿನೇಟರ್ ಬರುವುದಿಲ್ಲ. ಡಿನೋಮಿನೇಟರ್ ಬರೋದಿಲ್ಲ ಆದರೆ ಸರಿಯಾಗಿ ಹೇಳುವಾಗ ಡಿನೋಮಿನೇಟರ್ 1 ಅನ್ನು ಹೇಳ್ತದೆ. ಆದರೆ ಸಹ ಡಿನೋಮಿನೇಟರ್ ಬರೋದಿಲ್ಲ ಆದರೆ ಹೈಸ್ಕೂಲ್ ಮಕ್ಕಳಿಗೆ ಅದು ಹೋಲ್ ನಂಬರ್ ಆಗಿ ಬರುತ್ತದೆ. ಇಲ್ಲಿ ನೋಡಿ, ಹೋಲ್ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ ನ್ಯೂಮರೇಟರ್. ಇಲ್ಲಿ ಒಂದು ಸಿಂಗಲ್ ನಂಬರ್ ಆದರೆ ಅದು ನ್ಯೂಮರೇಟರಿಗೆ ಮಲ್ಟಿಪ್ಲೈ ಆಗಬೇಕು. 3 into 2/5 is equal to 6/5. ಅದೇ ಥರ ಈ ಸೆಕೆಂಡ್ ಟರ್ಮ್ ಈಸ್ ಎ ಹೋಲ್ ನಂಬರ್. ಇಲ್ಲಿ ನೋಡ 7 ಈಸ್ ಎ ಹೋಲ್ ನಂಬರ್. ದೆನ್ ಎಂದಾಗಬೇಕು, ನ್ಯೂಮರೇಟರ್ ಈಸ್ ಮಲ್ಟಿಪ್ಲೈಡ್ ಬೈ ಹೋಲ್ ನಂಬರ್. ಇಲ್ಲಿ ನ್ಯೂಮರೇಟರ್ ಫಸ್ಟ್ ಉಂಟು, ಸೊ ಇದು 7 ಆಗಿ ಮಲ್ಟಿಪ್ಲೈ ಮಾಡಿ ರೈಟ್ ದ ಸೇಮ್ ಡಿನೋಮಿನೇಟರ್ ಬರ್ತದೆ. 5 7s are 35/6. ಇದೇ ಥರ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಪ್ರಾಕ್ಟೀಸ್ ಮಾಡುವಾಗ ಫ್ರ್ಯಾಕ್ಷನ್ ಡಿವಿಷನ್ ಲೆಕ್ಕದಲ್ಲಿ ತಪ್ಪಿಲ್ಲದೆ ಚಂದವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.